ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಜಾಮತ ಪಕ್ಷದ ಸರ್ಕಾರ ರಚನೆ ಕಾರ್ಯ ಮುಕ್ತಾಯವಾಗಿದೆ. ಜವರೇಗೌಡ, ರಾಮರಾವ್, ಶಿವಲಿಂಗ ಎಚ್ ಮುಂತಾದವರಿಗೆ ಉನ್ನತ ಹುದ್ದೆ ಲಭಿಸುವ ಸಾಧ್ಯತೆ ಇದೆ. ಎಂತ ಖುಷಿ ವಿಷಯ ಕಣ್ಲಾ ಇದು. ನನ್ನ ಮಗ ಜವರ ಆದಷ್ಟು ಬೇಗ ಮಂತ್ರಿ ಆಗ್ಬಿಡ್ತಾನ ಕಣ್ಲಾ. ಮುಕ್ಕಣಜ್ಜಿ, ಅಪ್ಪಯ್ಯ ಮಂತ್ರಿ ಆಗ್ಬೇಕು ಅಂತ ಬೋವರ್ಸಿಂದ ಆಸೆ ಮಾಡಿಕೊಂಡಿದ್ರು. ಅಷ್ಟಾಗ್ಬಿಟ್ರೆ ಸಾಕು ಕಣಜ್ಜಿ. ಯಾಕ್ಲಾ ಆಗಕ್ಕಿಲ್ಲ? ನನ್ನ ಮಗ ಜವರಂಗೆ ಅದೃಷ್ಟ ಲಕ್ಷ್ಮಿ ಒಲ್ದವಳ್ ಕಣ್ಲಾ. ಅವನೇನ್ ಅನ್ಕೊಂಡಿದೀಯ ನೀನು? ಅವನು ಮಂತ್ರಿನೂ ಆಯ್ತಾನೆ, ಮುಂದಕ್ಕೆ ಮುಖ್ಯಮಂತ್ರಿನೂ ಆಯ್ತಾನೆ. ನನಗೆ ತುಂಬಾ ಸಂತೋಷ ಆಗ್ತಿದೆ ಅತ್ತೆ. ನನಗೆ ಗೊತ್ತಿತ್ತು ಮುಂದೊಂದು ದಿನ ಅವ್ರು ಮಂತ್ರಿ ಆಗೇ ಆಗ್ತಾರೆ ಅಂತ. ಈಗ ಅದನ್ನ ನೋಡೋ ಯೋಗ ನಮಗ್ ಬಂದಿದೆ. ಹೌದು ಅತ್ತೆ, ನೀವು ಹೇಳ್ತಿರೋದ್ರಲ್ಲಿ ಡೌಟೇ ಇಲ್ಲ. ಇವ್ರನ್ನ ಕೆಳಗಿಳಿಸಿ ನನ್ನ ಗಂಡನ್ನ ರಾಜಕೀಯದಲ್ಲಿ ಮೇಲೆ ತರಬೇಕು ಅಂತ ನಾನು ಅನ್ಕೊಂಡಿದ್ರೆ ಬರೀ ಇವ್ರದ್ದೇ ಆಯ್ತು. ಮರಿಗೌಡ, ಇದೇ ಒಳ್ಳೆ ಟೈಮ್ ಕಣ್ಲಾ. ನನ್ನ ಮಗ ಬರ್ತಿದ್ದಂಗೆ ಇವರಿಬ್ಬರನ್ನು ಮನೆಯಿಂದ ಶಾಶ್ವತವಾಗಿ ಹೊರಗಡೆ ಹಾಕ್ಬಿಡ್ತೀನಿ. ಯಾಕಜ್ಜಿ ಯಾವಾಗ್ಲೂ ಹಂಗೆ ಮಾತಾಡಿಯೇ? ಅಪ್ಪಯ್ಯ ಇವತ್ತು ರಾಜಕೀಯದಲ್ಲಿ ಗೆದ್ದು ಶಬಾಸ್ಗಿರಿ ತಗೊಳಕ್ಕೆ ಸಿದ್ದೇಗೌಡನ ಶ್ರಮ ಬೆಟ್ಟದಷ್ಟದೆ. ಅದು ಅಲ್ಲದೆ ಭಾವನೆ ಈ ಮನೆಗೆ ಬಂದ್ಮೇಲೆ ಅಪ್ಪಯ್ಯ ಎಲೆಕ್ಷನ್ ಅಲ್ಲಿ ಗೆದ್ದದ್ದು. ಭಾವನಾ ಅದೃಷ್ಟನ ಒತ್ಕೊಂಡು ನಮ್ಮ ಮನೆಗೆ ಬಂದವಳೆ ಅಂತ ಅಪ್ಪಯ್ಯ ನಂಬ್ಕೊಂಡವ್ರೆ. ಅಂತದ್ರಲ್ಲಿ ಅವ್ರಿಬ್ಬರನ್ನ ಹೆಂಗಜ್ಜಿ ನೀನು ಮನೆಯಿಂದ ಆಚೆಗೆ ಹಾಕಕ್ಕೆ ಸಾಧ್ಯ? ಯಾಕ್ಲಾ ಆಗಕ್ಕಿಲ್ಲ? ಜವರ ನನ್ನ ಮಗ ಕಂಡ್ಲಾ. ನನ್ನ ಮಾತನ್ನ ಅವನು ಯಾವತ್ತೂ ಮೀರೋದಿಲ್ಲ. ಅವನ್ ಮನೆಗ್ ಬರ್ಲಿ, ಆಮೇಲೆ ಗೊತ್ತಾಗತ್ತೆ ಅವ್ನು ನನ್ನ ಮಾತು ಕೇಳ್ತಾನ ಇಲ್ವಾ ಅಂತ. ಬಂದ್ಬಿಟ್ಟ ನನ್ನ ಹತ್ರನೇ ಪಂದ್ಯ ಕಟ್ಟಕ್ಕೆ. ಅಣ್ಣ, ಏನಪ್ಪ ಕೆಲಸ ಎಲ್ಲ ಆಯ್ತಾ? ಹ್ಞೂ ಕನ್ನಡ, ಮೂಟೆಗಳೆಲ್ಲ ಎತ್ತಾಕಿದ್ವಿ. ಇವತ್ತಿನ ಕೆಲಸ ಮುಗೀತು, ನನ್ನ ಕೂಲಿ ಕೊಡಿಯೋಣ. ಭಾವನಾ, ಅಪ್ಪ, ಇದೇನಮ್ಮ ಇದು? ನಾವಿಲ್ಲಿರೋದು ನಿಮಗೆ ಹೇಗೆ ಗೊತ್ತಾಯ್ತು? ಹಳಿ ಅಂದ್ರೆ ನಾ ಫಾಲೋ ಮಾಡ್ಕೊಂಡು ಬಂದೆ. ಅವ್ರು ನೋಡ್ರೆ ಇಲ್ಲಿಗೆ ಬಂದ್ರು, ನೀನು ಇಲ್ಲಿದ್ಯಾ? ಏನು ಹಳಿ ಅಂದ್ರೆ ಇದು? ನೀವು ಯಾಕೆ ಅಂತ ಕೆಲಸ ಮಾಡ್ತಾ ಇದ್ದೀರಾ? ಏನಪ್ಪ ಹೇಳ್ತಿದ್ದೀರಾ ನೀವು? ಸಿದ್ದು ಅವ್ರು ಏನು ಕೆಲಸ ಮಾಡ್ತಿದ್ರು? ಹಳಿ ಅಂದ್ರು ಕೂಲಿ ಕೆಲಸ ಮಾಡ್ತಿದಾರಮ್ಮ. ಮಾವ, ಏನಾಯ್ತು ಮಾವ? ಬಂದಾಗಿಂದನೂ ಏನೋ ಒಂಥರ ಬೇಜಾರಲ್ಲಿದ್ದೀರಲ್ಲ. ಇವತ್ತು ಬೆಳಗ್ಗೆ ಸಿದ್ದು ಭಾವನಾ ಸಿಕ್ಕಿದ್ರಮ್ಮ. ಅವರಿಬ್ರು ಅವ್ರ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಮಾವ, ಏನು ಹೇಳ್ತಿದ್ದೀರಾ ನೀವು? ಅವರಿಬ್ರು ಯಾರ್ದೋ ಸ್ನೇಹಿತರು ಮನೇಲಿದ್ದಾರೆ. ಜೀವನೋಪಾಯಕ್ಕೆ ಅಂತ ಸಿದ್ದು ಕೂಲಿ ಕೆಲಸ ಮಾಡ್ತಾ ಇದ್ದಾರಮ್ಮ. ಏನ್ ಮಾವ ಹೀಗೆಲ್ಲ ಆಗೋಯ್ತು? ಅಲ್ಲ,
ಅವ್ರು ಅಷ್ಟೊಂದು ಕಷ್ಟದಲ್ಲಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ. ಅದು ಯಾವ್ದ್ಯಾವ್ದೋ ಫ್ರೆಂಡ್ ಮನೇಲಿ ಯಾಕಿರ್ಬೇಕು ಮಾವ? ನಮ್ಮನೆಗೆ ಕರ್ಕೊಂಬರೋದು ತಾನೆ. ನಾನು ಕರೀದೇ ಇರ್ತೀನಮ್ಮ. ಭಾಗ್ಯಯಾಗಿ ಹೇಳಿದೆ, ಇಲ್ಲ ನಾವಿಲ್ಲೇ ಹೊಸ ಬದುಕು ಕಟ್ಕೊಳ್ತೀವಿ ಅಂತ ತುಂಬಾ ಹಠ ಮಾಡಿದ್ರು. ಎಷ್ಟು ಹೇಳಿದ್ರು ಬರಲ್ಲ ಅಂತ. ಅಯ್ಯೋ, ಅವ್ರು ಹೇಳ್ತಾರೆ ಅಂತ ನಾವು ಬಿಟ್ಬಿಡಕ್ಕಾಗತ್ತಾ ಮಾವ? ಹೋಗ್ಲಿ ಬಿಡಿ. ನೀವೊಂದು ಕೆಲಸ ಮಾಡಿ, ನಾಳೆ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿ, ನಾನು ಅವ್ರನ್ನ ಒಪ್ಪಿಸಿ ಕರ್ಕೊಂಡ್ಬರ್ತೀನಿ. ಏನು ಮಾವ ಸೊಸೆ ಸೇರ್ಕೊಂಡು ಯಾರನ್ನೋ ಕರ್ಕೊಂಬರೋದಕ್ಕೆ ಸ್ಕೆಚ್ ಆಗ್ತಿದ್ದೀರಾ? ಯಾಕೆ ಇಲ್ಲಿರೋ ಸಾಕಾಗಲ್ವಾ? ಯಾರ್ಯಾರನ್ನೋ ಕರ್ಕೊಂಬರೋದಕ್ಕೆ ಇದೇನು ಧರ್ಮಛತ್ರ ಅಂತ ಅನ್ಕೊಂಡಿದ್ದೀರಾ? ವಿಷಯ ಗೊತ್ತಿಲ್ಲದೆ ಬಾಯಿ ಬಂದಾಗ ಮಾತಾಡಬೇಡಿ. ನಾನು ಮನೆ ಕರ್ಕೊಬನ್ನಿ ಅಂತ ಹೇಳ್ತಿರೋದು ಯಾರ್ಯಾರನ್ನೂ ಅಲ್ಲ, ನಮ್ಮ ಸಿದ್ದು ಭಾವನನ್ನ. ಓಹೋ, ಅವ್ರನ್ನ ಮತ್ತೆ ಇಲ್ಲಿ ಕರ್ಕೊಂಬಂದು ಸತ್ಕಾರ ಮಾಡೋದಕ್ಕಾ? ನಿಮ್ಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಏನ್ ಮಾತು ಅಂತ ಆಡ್ತಿದ್ದೀರಿ? ನಿಮಗೆ ವಿಷಯನೇ ಗೊತ್ತಿಲ್ಲ. ಭಾವನ ಸಿದ್ದುನ ಮನೆಯಿಂದ ಆಚೆ ಹಾಕಿದಾರಂತೆ. ಅವ್ರದ್ದು ಯಾವುದೋ ಫ್ರೆಂಡ್ ಮನೆಯಲ್ಲಿ ಇರ್ತಾ ಇದ್ದಾರಂತೆ. ಅದಕ್ಕೆ ಎಲ್ಲೆಲ್ಲೋ ಯಾಕಿರ್ಬೇಕು, ನಮ್ಮನೆಗೆ ಕರ್ಕೊಂಬನ್ನಿ ಅಂತ ಮಾವನ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗೇನು ತಲೆ ಸರಿ ಇದೆಯೋ ಇಲ್ವಾ? ಈಗಲೇ ಮನೇಲಿ ಖರ್ಚು ಆಂಜನೇಯನ ಬಾಲ್ ಅಂತಾರೆ ಬೆಳೀತಾ ಇದೆ. ಅಂಥದ್ರಲ್ಲಿ ಅವ್ರನ್ನ ಕರ್ಕೊಂಬಂದು ಸಾಕೋದಕ್ಕಾಗತ್ತಾ? ಸಂತು, ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ಅವಳಿ ಮನೆ ಮಗಳು ಕಣೋ, ನಿನ್ ತಂಗಿ. ಕಷ್ಟದಲ್ಲಿರುವಾಗ ಸಹಾಯ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅವಳಿಗೆ ಕಷ್ಟ ತಂದ್ಕೊ ಅಂತ ನಾನು ಹೇಳಿದ್ನಾ? ಶ್ರೀಮಂತರ ಮನೆಯಿಂದಾನೆ ಅವಳನ್ನ ಹೊರಗೆ ಹಾಕಿದ್ದಾರೆ. ಇನ್ನು ನಾವು ತಂದು ಸಾಕಾಗತ್ತಾ? ಅವರು ಮನೆಯಿಂದ ಆಚೆಗೆ ಹಾಕಿದ್ದಾರೆ ಅಂದರೆ ಇವರೇನೋ ತಪ್ಪು ಮಾಡಿರ್ತಾರೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅನುಭವಿಸ್ಲೇ ಬಿಡಿ. ಏನ್ರಿ ನೀವು? ನಮ್ಮವರು ತಮ್ಮವರು ಅಕ್ಕ ತಂಗಿ ಅನ್ನೋ ಮಮಕಾರ ಇಲ್ವೇನ್ರಿ ನಿಮಗೆ? ಮಮಕಾರ ಇದೆ ಕಣೆ, ಆದರೆ ಅವಳನ್ನ ಸಾಕುವಷ್ಟು ಮಮಕಾರ ಇಲ್ಲ ನನಗೆ. ಅವನು ಶ್ರೀಮಂತರ ಮನೆ ಹುಡುಗ, ಆರಾಮಾಗಿ ಬೆಳೆದಿದ್ದಾನೆ. ಈಗ ಸ್ವಲ್ಪ ಕಷ್ಟಪಡಲಿ ಬಿಡು. ಕದ್ದು ಮುಚ್ಚಿ ತಾಳಿ ಕಟ್ಟಕ್ಕೆ ಗೊತ್ತಾಗತ್ತೆ, ಈಗ ಹೆಂಡತಿನ ಸಾಕಕ್ಕೆ ಗೊತ್ತಾಗತ್ತೆ. ನೋಡಿ, ಇದಕ್ಕೂ ಮೀರಿ ನೀವೇನಾದರೂ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದ್ರೆ ಚೆನ್ನಾಗಿರೋದಿಲ್ಲ. ನನಗೂ ಈ ಮನೆ ಖರ್ಚು ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.